ಗರ್ಭಿಣಿಯರಾಗಿ ಈ ಸಮಯದಲ್ಲಿ ಸೆಕ್ಸ್ ಮಾಡುವುದು ಅನೇಕರಿಗೆ ಚಿಂತೆಯ ವಿಷಯ. ಸಾಮಾನ್ಯವಾಗಿ ಗರ್ಭಿಣಿಯಲ್ಲಿ ಮತ್ತು ಹೆಚ್ಚು ಮುಂದಿನ ದಿನಗಳಲ್ಲಿ ಸೆಕ್ಸ್ ಮಾಡುವುದು ಏನೇನೋ ಚಿಂತೆಗೊಳ್ಳುವ ವಿಚಾರ. ಸಾಮಾನ್ಯವಾಗಿ ವೈದ್ಯರು ಸೂಚಿಸಿದಷ್ಟು ವಿಶೇಷ ವೈದ್ಯಕೀಯ ಕಾರಣಗಳಿದ್ದರೆ ಗರ್ಭಿಣಿ ಈ ಸಮಯದಲ್ಲಿ ಸೆಕ್ಸ್ ಮಾಡಬಹುದು. ಶಾರೀರಿಕವಾಗಿ ಗರ್ಭಿಣಿ ಹಾಸಿಗೆಯಲ್ಲಿ ಬದಲಾವಣೆಗಳಾಗುತ್ತಿರುತ್ತದೆ. ದೀರ್ಘಕಾಲದವರೆಗಿನ ಸೆಕ್ಸ್ ಅಥವಾ ಮನುಷ್ಯರಿಗೆ ಪರಸ್ಪರ ವ್ಯವಹಾರದಲ್ಲಿ ಬದಲಾವಣೆ ಬರಬಹುದು. ಸಾಧಾರಣವಾಗಿ ಗರ್ಭಿಣಿ ಕಾಲದ ತರುವಾಯ ಸೆಕ್ಸ್ ಮಾಡುವುದು ಸಾಮಾನ್ಯವಾಗಿ ತೀವ್ರ ಪ್ರಶ್ನೆಯಾಗಿರಬಹುದು. ಗರ್ಭಿಣಿ ಸಮಯದಲ್ಲಿ ಸೆಕ್ಸ್ ಮಾಡಿದರೆ ಹೆಚ್ಚು ಹಾಲು ಬರುವುದು ನಿರೀಕ್ಷಿತವಾಗಿದೆ ಅಂದು ಬಹಳ ಪ್ರಶ್ನೆ. ಆವರ್ತದ ಮೂಲಕ ಗರ್ಭವು ಮನುಷ್ಯರು ಮಾಡುವ ಯೋಗಾಸನದ ಮೂಲಕ ಉತ್ಪನ್ನವಾಗಬಹುದು ಎಂದು ಹೇಳುವಂತೆ ಕೆಲವು ಅಧ್ಯಯನಗಳಿವೆ. ಆದರೆ ಸಾಮಾನ್ಯವಾಗಿ ಗರ್ಭಾವಸ್ಥೆ ಸಹಜವಾಗಿ ತಯಾರಾಗಿರುವಾಗ ಅದು ಕೆಲವು ಕೆಲಸಗಳಿಗೆ ನಿರ್ಭರವಾಗಿಲ್ಲ. ಕೊನೆಗೆ ಪ್ರತಿ ಗರ್ಭಿಣಿ ವೈವಿಧ್ಯತೆಗಳಿಗೆ ಬೇಕಾದಷ್ಟು ವೈದ್ಯರ ಸಲಹೆಗಳನ್ನು ವಿಚಾರಿಸಬೇಕು. ಅವರು ವೈಯಕ್ತಿಕ ಆರೋಗ್ಯ ಪರಿಸ್ಥಿತಿಗನುಸಾರವಾದ ಸಲಹೆ ನೀಡುತ್ತಾರೆ. ತಾಯಿ ಮತ್ತು ಮಗುವಿನ ಆರೋಗ್ಯ ಮತ್ತು ಹೆಚ್ಚು ಹೆಚ್ಚು ಸಮೃದ್ಧವಾಗಿರುವುದನ್ನು ಖಚಿತಪಡಿಸುತ್ತಾರೆ. ಗರ್ಭಾವಸ್ಥೆಯ ಸಮಯದಲ್ಲಿ ಯಾವುದೇ ಪ್ರಶ್ನೆಗಳು ಉಂಟಾದಾಗ ವೈದ್ಯರ ಸಲಹೆಗಳು ಅತ್ಯಂತ ಮುಖ್ಯವಾಗಿವೆ. ಆದ್ದರಿಂದ ತಾಯಿಯ ಆರೋಗ್ಯದ ಬಗ್ಗೆ ಅನೇಕ ವ್ಯಕ್ತಿಗಳ ವೈಯಕ್ತಿಕ ಸ್ಥಿತಿಗಳಿಗೆ ತಕ್ಕಂತೆ ಚಿಕಿತ್ಸಾ ವ್ಯವಸ್ಥೆ ನೀಡಲು ನೋಡಿದರೆ ಹೃದಯ ಸ್ಪರ್ಧೆಯಿಲ್ಲ. ಇದು ತಾಯಿ ಮತ್ತು ಮಗುವಿನ ಸುರಕ್ಷತೆಗೆ ಅತ್ಯಂತ ಅಗತ್ಯವಾಗಿದೆ. ನೆನಪಿಗೆ ತಂದಿರುವಂತೆ ಗರ್ಭಿಣಿ ಅವಧಿಯ ಪ್ರತಿಯೊಂದು ಸಮಯದಲ್ಲೂ ವ್ಯಕ್ತಿಗಳು ಬೇರೆ ಬೇರೆಯಾಗಿರುತ್ತಾರೆ. ಆದ್ದರಿಂದ ಯಾವುದೇ ಹೊಸ ಪರಿಸ್ಥಿತಿಯನ್ನು ಅಥವಾ ಚಿಂತೆಗಳನ್ನು ಹೊಂದಿದ್ದರೆ ಅದನ್ನು ನಿಮ್ಮ ವೈದ್ಯರಿಗೆ ತಿಳಿಸಿ. ಅವರು ನಿಮ್ಮ ಪರಿಸ್ಥಿತಿಗೆ ತಕ್ಕಂತೆ ನಿಮಗೆ ಮಾರ್ಗದರ್ಶನ ನೀಡಲು ಸಹಾಯಕವಾಗುತ್ತಾರೆ. ಗರ್ಭಿಣಿಯ ಸಮಯದಲ್ಲಿ ಪ್ರೀತಿಸಲು ಸೆಕ್ಸ್ ಮಾಡುವುದರ ಬಗ್ಗೆ ಯಾವುದೇ ಸಂದೇಹಗಳಿದ್ದರೆ ಮತ್ತು ಯಾವುದೇ ಚಿಕಿತ್ಸಾ ಅಥವಾ ಆರೋಗ್ಯ ಸಂಬಂಧಿತ ಪ್ರಶ್ನೆಗಳಿದ್ದರೆ ನಿಮ್ಮ ವೈದ್ಯರ ಸಲಹೆಯನ್ನು ಪಡೆಯಲು ಮರೆಯಬೇಡಿ.